ಮೋಡ ಕವಿದ ವಾತಾವರಣ ಬಗ್ಗೆ ಹೇಳಬೇಕು ಅಂದರೆ ಬರೀ ಸಿನಿಮಾ ಲೆವೆಲಲ್ಲಿ ಮಾತಾಡಿದ್ರೆ ಆಗಲ್ಲ. ಇಟ್ಸ್ ಅನ್ ಎಮೋಷ್ನಲ್ ಕನೆಕ್ಟ್ ಮೂವಿ ನನಗೆ ಅದು ಪರ್ಸ್ನಲಿ. ಬಿಕಾಸ್ ಒಂದು ಫ್ಯಾಮಿಲಿ ಥರ ಆಗೋಗಿದ್ವಿ ನಾವೆಲ್ಲ, ಆ್ಯಂಡ್ ಇದೀವಿ ಕೂಡ. ಮೋಡ ಕವಿದ ವಾತಾವರಣ ಒಂದಿನ ಮುಂಚೆ ಕಾಸ್ಟ್ ಆಗಿದ್ದು ನಾನು. ಜಸ್ಟ್ ಅವ್ರು ಶೂಟಿಂಗ್ ಹೋಗಬೇಕು ಒಂದಿನ ಮುಂಚೆ ಕಾಸ್ಟ್ ಆಗಿದ್ದು. ಆ್ಯಂಡ್ ಐ ಥ್ಯಾಂಕ್ ಗಾಡ್ ಎವ್ರಿ ಡೇ ಫಾರ್ ದ್ಯಾಟ್ ಮೂಮೆಂಟ್. ಥ್ಯಾಂಕ್ ಯು ಸುನಿ ಸರ್. ಆ ಪಾತ್ರಕ್ಕೆ ಆ್ಯಂಡ್ ಅದಕ್ಕೆ ನ್ಯಾಯ ಸಲ್ಲಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಜೂನ್ 26 ಸಿನಿಮಾ ನಿಮ್ಮ ಮುಂದೆ ಬರ್ತಾ ಇದೆ. ಹಲವಾರು ಶೇಡ್ಸಲ್ಲಿ ನೋಡ್ಬೋದು ನಮ್ಮ 3 ಜನನು ನೀವು ಇದರಲ್ಲಿ. ಆ್ಯಂಡ್ ಆ್ಯಸ್ ಯೂಶುವಲ್ ಸಿಂಪಲ್ ಸುನಿ ಸರ್ ಮೂವಿ ಅಂದರೆ ಒಂದು ಲವ್ ಸ್ಟೋರಿ, ಹಾಗೆ ಇದರಲ್ಲಿ ಎಸ್ಪೆಷಲಿ ಥ್ರಿಲ್ಲರ್. ಫಸ್ಟ್ ಟೈಮ್ ಅನಿಸುತ್ತೆ ಥ್ರಿಲ್ಲರ್. ಸೊ ಲವ್ ಸ್ಟೋರಿ ಆ್ಯಂಡ್ ಥ್ರಿಲ್ಲರ್ ಅಂತಲೇ ಹೇಳ್ಬೋದು. ಬಟ್ ಡೆಫಿನೆಟ್ಲಿ ದ ಬೇಸ್ ಬಂದು ಅವ್ರ ಮೂವೀಸಲ್ಲಿ ಯಾವಾಗಲೂ ಲವ್ ಒಂದು ಮೆಸೇಜ್ ಇದ್ದೇ ಇರುತ್ತೆ. ಆ್ಯಂಡ್ ರಮೇಶ್ ಸರ್ ಅವರಿಲ್ಲ ಅಂದರೆ ಸಿನಿಮಾ ಆಗ್ತಿರ್ಲಿಲ್ಲ. ಸೊ ಅವರಿಂದ ನಾವೆಲ್ಲ, ಆ್ಯಂಡ್ ಥ್ಯಾಂಕ್ ಯು ರಮೇಶ್ ಸರ್. ಆ್ಯಂಡ್ ಐ ಥಿಂಕ್ ಎಲ್ಲ ಪ್ರೊಡ್ಯೂಸರ್ಸ್ಗೂ ಈ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಆ್ಯಂಡ್ ಸಂತೋಷ್ ಸರ್ ನಮ್ಮನ್ನೆಲ್ಲ ತುಂಬ ಮುದ್ದಾಗಿ ತೋರಿಸಿದ್ದಾರೆ. ಆ್ಯಂಡ್ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಕಾಣಿಸಿದ್ದೀನಿ ನಾನು ಈ ಮೂವಿಯಲ್ಲಿ ಅಂತ ಅನಿಸುತ್ತೆ ನನಗೆ. ಆ್ಯಂಡ್ ಮೋಕ್ಷ ಬಗ್ಗೆ ಹೇಳಬೇಕು ಅಂದರೆ ಶಿ ಈಸ್ ಒನ್ ಆಫ್ ದ ಜೆಮ್ ಆಫ್ ದ ಪೀಪಲ್ ಅಂತಾರಲ್ಲ, ಆ ಥರ. ಶಿ ಹ್ಯಾಸ್ ಥಾಟ್ ಮಿ, ಅವರಿಂದ ತುಂಬ ಕಲ್ತಿದ್ದೀನಿ. ಆ್ಯಂಡ್ ಶಿ ಈಸ್ ವೆರಿ ಪ್ರಿಟಿ ಆ್ಯಂಡ್ ಶಿ ಈಸ್ ಒನ್ ಆಫ್ ದ ಹಂಬಲೆಸ್ಟ್ ಹೀರೋಯಿನ್ಸ್ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಆಲ್ಸೋ. ಒನ್ ಆಫ್ ದ ಬೆಸ್ಟ್ ಪೀಪಲ್ ಐ ಹ್ಯಾವ್ ಮೆಟ್. ಆ್ಯಂಡ್ ಶೀಲಂ ಅವನ ಬಗ್ಗೆ ಜಾಸ್ತಿ ಮಾತಾಡಬೇಕು ಅಂತ ಹೇಳಿ ಕಳಿಸಿದ್ದಾನೆ ಇವತ್ತು ಹೀರೋ ಟೀಸರ್. ಇದೇನು ನೀವು ನೋಡಿದ್ದೀರಾ ಇವಾಗ ಒಂದು 1 minute 2 minutesಲ್ಲಿ. ಬಟ್ ಐ ನೋ ಶೀಲಂ ನಾವು ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೋಸ್ಕರ. ಐ ಥಿಂಕ್ ನಾಟ್ ಓನ್ಲಿ ಸ್ವೆಟ್, ಬ್ಲಡ್ ಕೂಡ. ಈಸ್ ಜಸ್ಟ್ ಪೋರ್ಡ್ ಹಿಸ್ ಬ್ಲಡ್, ಸ್ವೆಟ್, ಎವ್ರಿಥಿಂಗ್ ಫಾರ್ ದಿಸ್ ಮೂವಿ. ಎವ್ರಿ ಡೇ ಬರೀ ಮೋಡ ಕವಿದ ವಾತಾವರಣ ಅಷ್ಟೇ ಅವ್ರ ತಲೆಯಲ್ಲಿ ಓಡ್ತಾ ಇರುತ್ತೆ. ಅಷ್ಟು ಪ್ಯಾಷನೇಟ್ ಒಂದು ಆ್ಯಕ್ಟರ್ ಆಗಿ ಆ ಪ್ಯಾಷನ್ನ ಇನ್ನೊಂದು ಆ್ಯಕ್ಟ್ರಲ್ಲಿ ನೋಡೋದು ಇಟ್ಸ್ ಅಮೇಝಿಂಗ್. ಸುಮ್ಮನೆ ಹೋಗಲೇಬೇಕು ಅಂತಲ್ಲ, ಹಿ ಡಿಸರ್ವ್ಸ್ ಟು ಬಿ ಹಿಯರ್. ಆ್ಯಂಡ್ ಐ ಥಿಂಕ್ ಹಿ ವಿಲ್ ಬಿ ಇನ್ ಅ ಲಾಂಗ್ ರನ್. ಕಂಗ್ರ್ಯಾಚುಲೇಷನ್ಸ್ ಟು ಯು ಆ್ಯಂಡ್ ವೆಲ್ಕಮ್ ಟು KSI. ಆ್ಯಂಡ್ ಯಯಾತಿ ಸಾಂಗ್ ಬಗ್ಗೆ ಹೇಳಬೇಕಂದ್ರೆ ನನ್ನ ಇಡೀ ಕರಿಯರಲ್ಲಿ ಐ ಥಿಂಕ್ ತುಂಬ ಹತ್ತಿರವಾಗಿರುವಂಥ ಸಾಂಗ್ ನನಗೆ ತುಂಬ. ಬಿಕಾಸ್ ಆಲ್ಮೋಸ್ಟ್ ನಾನು ಶೀಲಂ 1 ವರ್ಷ ಡ್ಯಾನ್ಸ್ ಕ್ಲಾಸಲ್ಲೇ ಇದ್ವಿ. ಮನೆಗೆ ಹೋಗೋದು, ಡ್ಯಾನ್ಸ್ ಕ್ಲಾಸಿಗೆ ಬರೋದು, ಇಷ್ಟೇ ಮಾಡ್ತಾ ಇರೋದು. ಸೊ ಪ್ರಾಕ್ಟೀಸ್ ಎಲ್ಲ ಮಾಡಿ ಈ ಶ್ರಮ ಏನು ನೋಡ್ತಿದ್ದಾರೆ ಇದ್ರ ಹಿಂದೆ ಮಧು ಸರ್ ನಮ್ಮ ಕೊರಿಯೋಗ್ರಾಫರ್, ಅವ್ರಿಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಮ್ಯೂಸಿಕ್ ಜುಡಾ ಸರ್, ಆಸ್ ಯೂಶುವಲ್ ಅವ್ರು ಆಲ್ರೆಡಿ ಅವ್ರ ರೊಮ್ಯಾಂಟಿಕ್ ಸಾಂಗ್ಸ್ ಫೇಮಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಟ್ರ್ಯಾಕ್. ಕೊನೆಯದಾಗಿ ಮೋಡ ಕವಿದ ವಾತಾವರಣ 26ನೇ ತಾರೀಕು ಜೂನ್ ಬರ್ತಾ ಇದೆ. ಎಲ್ಲರೂ ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಸಿನಿಮಾ ಆದಮೇಲೆ ಮಿಕ್ಕಿದ್ದು ಮಾತಾಡ್ತೀನಿ. ಥ್ಯಾಂಕ್ ಯು. ಹೊರಗಡೆ ಮೋಡಕ್ಕೆ ಕವಿದಿದ್ರು ಎಲ್ಲರೂ ಬಂದಿದ್ದೀರಾ, ಸೊ ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಇದೇ ರೀತಿ ನಿಮ್ಮ ಸಪೋರ್ಟ್ ನಮ್ಮ ತಂಡದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ನಿಮ್ಮ ಜೊತೆ ಇದ್ದು ಕಲ್ತಿದ್ದೀನಿ ಸ್ವಲ್ಪ. ಇವತ್ತು ಮೋಡ ಕವಿದ ವಾತಾವರಣದ ಹೀರೋ ಚೆರಿಷ್ AKA ಶೀಲಂ ಸ್ವಾಮಿ ಅವರ ದಿನ. ಇದು ಹೇಳೋದಕ್ಕಿಂತ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಅವರು ಕೇವಲ ಹೀರೋ ಆಗಲ್ಲ, ಪ್ರತಿ ಲೈಕ್ ಫಿಲ್ಮ್ ಮೇಕಿಂಗಲ್ಲಿ ಯಾವ ಥರ ತೊಡಸ್ಕೊಬೋದು ಪ್ರತಿ ಫೀಲ್ಡಲ್ಲೂ ಅವ್ರ ಪಾಪ ಅಷ್ಟು ಇನ್ವಾಲ್ವ್ಮೆಂಟ್ ಹಾಕಿದ್ದಾರೆ. ಅದು ನಾನು ಅದ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ. ಎಡಿಟಿಂಗ್ ಆಗಲಿ ಅಥವಾ ರೆಕಾರ್ಡಿಂಗ್ ಆಗಲಿ ಪ್ರತಿಯೊಂದರಲ್ಲೂ ಅವ್ರಿಗೆ ಎಲ್ಲನೂ ಗೊತ್ತಿತ್ತು. ಆ್ಯಂಡ್ ಅವರ ಈ ಕಷ್ಟಕ್ಕೆ ಈ ಸಿನಿಮಾ ಅವ್ರಿಗೆ ಒಳ್ಳೇದಾಗಲೇಬೇಕು. ಈ ಸಿನಿಮಾ ಹಿಟ್ಟಾದರೆ ಐ ಬಿ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಫಾರ್ ಹಿಮ್ ಅಂತಲೇ ಹೇಳ್ತೀನಿ ನಾನು. ಸೊ ಇನ್ಫ್ಯಾಕ್ಟ್ ನಾನು ಅವರಿಂದ ತುಂಬಾ ಕಲಿತಿದ್ದೀನಿ ಸಿನಿಮಾದಲ್ಲಿ. ಅವರ ಡೆಡಿಕೇಶನ್ ಆಗಲಿ ಅಥವಾ ಹಾರ್ಡ್ ವರ್ಕ್ ಆ್ಯಂಡ್ ಪ್ಯಾಷನ್ ಎಲ್ಲನೂ ತುಂಬಾ ಇನ್ಸ್ಪೈರ್ ಆಗುತ್ತೆ. ಸೊ ವೆನ್ ನಿಮ್ಮ ಕೋ ಆಕ್ಟರ್ ಅಷ್ಟು 100% ಅಲ್ಲ 1000% ಕೊಟ್ಟಾಗ ನಿಮಗೂ ಅದೊಂದು ಸ್ಟ್ರೆಂತ್ ಸಿಗತ್ತೆ, ಆ ಇನ್ಸ್ಪಿರೇಷನ್ ಸಿಗತ್ತೆ, ನಾನು ಕೊಡಬೇಕು, ನಂದು ಫುಲ್ ಹಾಕಬೇಕು ಅಂತ. ಸೊ ಇನ್ ದ್ಯಾಟ್ ವೇ ಹಿ ವಾಸ್ ವೆರಿ ಇನ್ಸ್ಪೈರಿಂಗ್ ಟು ಮೀ. ಶಿಲಂ ನೀನು ಹೇಳ್ದಂಗೆ ಎಲ್ಲ ಹೇಳಿದ್ದೀನಿ, ಇನ್ಯಾನು ಮರಿತಿದ್ದೀನಿ ಅಂತ ಗೊತ್ತಾಗ್ತದೆ. ಓಕೆ ಅಲ್ಲ, ಓಕೆ ಆಮೇಲೆ ಬಿಟ್ಟು ಓಕೆ. ಆ್ಯಂಡ್ ಅಫ್ಕೋರ್ಸ್ ಮೋಡ ಕವಿದ ವಾತಾವರಣ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಡಿಮೆ. ಇದನ್ನ ಒಂದ್ಸತಿ ನಾನು ಹೇಳಿದ್ದೆ ಯಾವುದೋ ಒಂದು ಅವಾರ್ಡ್ ಶೋ ಅಲ್ಲಿ, ಬಟ್ ಇವತ್ತು ಮತ್ತೆ ಹೇಳಕ್ಕೆ ಇಷ್ಟಪಡ್ತೀನಿ.
ಹೀಗೆ ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ ನಾನು. ನನಗೆ ನನ್ನ ಮೋಸ್ಟ್ ಲೈಕ್ ಯಾವ ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕು ಅಂತ ನಿಂಗೆ ಆಸೆ ಇದೆ ಅಂತ ಕೇಳಿದಾಗ ನನಗೆ ಸುನಿ ಸರ್ ಜೊತೆ ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇದೆ. ಆದರೆ ಅವ್ರನ್ನ ಹೇಗೆ ರೀಚ್ ಆಗೋದು ಅಂತ ಗೊತ್ತಿಲ್ಲ. ಸಿನ್ಸ್ ಐ ಆಮ್ ಸ್ಟಿಲ್ ಅ ಸ್ಟ್ರಗ್ಲಿಂಗ್ ಆ್ಯಕ್ಟರ್, ನನಗೆ ಹೇಗಾದರೂ ಮಾಡಿ ಒಂದು ಪ್ರೊಡ್ಯೂಸರ್ ಸಿಕ್ಬಿಟ್ರೆ ಅವ್ರನ್ನ ಕರ್ಕೊಂಡು ಹೊರಟೋಗ್ತೀನಿ. ಸುನಿ ಸರ್ ಜೊತೆ ಪ್ಲೀಸ್ ನನ್ನ ಹೀರೋಯಿನ್ ಆಗಿ ಮಾಡಿ, ನನ್ನ ಜೊತೆ ನನ್ನ ಹಾಕೊಳ್ಳಿ ನಿಮ್ಮ ಸಿನಿಮಾದಲ್ಲಿ ಅಂತೆಲ್ಲ ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದೆ. ಬಟ್ ನಾನು ಜೆನ್ಯೂನ್ಲಿ ಮೀನ್ ಮಾಡಿದ್ದೆ. ಐ ಥಿಂಕ್ ಅವತ್ತು ದೇವ್ರು ನಿಜವಾಗ್ಲೂ ತಥಾಸ್ತು ಅಂತ ಅನ್ಸುತ್ತೆ ದಟ್ ಐ ಗಾಟ್ ದಿಸ್ ಆಪರ್ಚುನಿಟಿ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಗೆ ಎಷ್ಟೇ ಥ್ಯಾಂಕ್ ಯು ಹೇಳಿದ್ರು ಕಡಿಮೆನೆ. ಬಿಕಾಸ್ ಈ ಸಿನಿಮಾದಲ್ಲಿ ಒಬ್ಬ ಹೀರೋಯಿನ್ಗೆ ಲೈಕ್ ಯಾವ ಥರ ಪರ್ಫಾರ್ಮ್ ಮಾಡಬೇಕು ಅಂತ ಆಸೆ ಇರುತ್ತೆ, ಅದು ಎಲ್ಲದಕ್ಕೂ ನನಗೆ ಚಾನ್ಸ್ ಇತ್ತು ಆ್ಯಂಡ್ ಆಪರ್ಚುನಿಟಿ ಇತ್ತು. ಆ್ಯಂಡ್ ಐ ಹೋಪ್ ನಾನು ಐ ಹ್ಯಾವ್ ಮೇಡ್ ಗುಡ್ ಯೂಸ್ ಆಫ್ ಇಟ್ ಅಂತ ಅನ್ಕೋತೀನಿ. ಸೊ ಮೋಡ ಕವಿದ ವಾತಾವರಣ ಇದೆ ಜೂನ್ 26ಕ್ಕೆ ರಿಲೀಸ್ ಆಗ್ತಿದೆ. ಸೊ ನೀವೆಲ್ಲರೂ ನಮ್ಮ ಫಸ್ಟ್ ಆಡಿಯನ್ಸ್. ಸೊ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ. ಇವಾಗ ಅಂತ ಅಲ್ಲ, ರಿಲೀಸ್ ಆದಮೇಲೆನೂ ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ರಾಮ್ ಸರ್, ಸಾತ್ವಿಕಾ, ಸುನಿ ಸರ್, ಮೋಹನ್ ಅಣ್ಣ ಆ್ಯಂಡ್ ಪ್ರತಿಯೊಬ್ಬರು ಐ ವೆರಿ ಫಾರ್ಚುನೇಟ್ ಎಲ್ಲರ ಜೊತೆ ಕೆಲಸ ಮಾಡಿರೋದು. ಸಂತೋಷ್ ಸರ್, ವಿಲಿಯಮ್ ಸರ್, ಐ ಹೋಪ್ ನಾನು ಯಾರ ಹೆಸರು ಮರೀತಿಲ್ಲ ಅಂತ. ಹೇಳ್ತಾ ಹೋದ್ರೆ ಇನ್ನೂ ತುಂಬ ಇದೆ. ಥ್ಯಾಂಕ್ ಯು ಸೋ ಮಚ್. ಮೋಡ ಕವಿದ ವಾತಾವರಣ ಅಫ್ಕೋರ್ಸ್ ನನ್ನ ಲೈಫಲ್ಲೂ ತುಂಬ ಸ್ಪೆಷಲ್ಲು. ಯಾಕಂದರೆ ದುಡ್ಡು ಹಾಕ್ತೀನಿ ಹಾಗಂತಲ್ಲ. ಇವತ್ತು ಅಂದರೆ ಹೀರೋ ಕ್ಯಾರೆಕ್ಟರೈಸೇಷನ್ ರಿವೀಲು ಏನೋ ಫ್ಲೋ ಚಾರ್ಟ್ ಮಿಸ್ ಆಗಿ ಸಾಂಗ್ ಫಸ್ಟ್ ಪ್ಲೇ ಆಯಿತು. ಸೊ ನಿಮಗೆ ಅಲ್ಲೇ ಗೊತ್ತಾಗುತ್ತೆ ಹೀರೋ ಕ್ಯಾರೆಕ್ಟರ್ ಅಂತ ಸಾಂಗಲ್ಲೇ. ಇಲ್ಲ, ನಾನು ಯೂಶಲಿ ಹೇಳ್ಬೇಕಂದ್ರೆ ಸಿನಿಮಾಗಿಂತ ಟ್ರೇಲರ್ ಚೆನ್ನಾಗಿ ಕಟ್ ಮಾಡ್ತೀನಿ ಅಂತ ತುಂಬ ಜನ ಮಾತಾಡ್ತಾರೆ. ಬಟ್ ಈ ಸಿನಿಮಾ ಚಾಲೆಂಜಿಂಗ್ ಏನಂದ್ರೆ ನನಗೆ ಗೊತ್ತು, ಈ ಸಿನಿಮಾದ್ದು ಟ್ರೇಲರ್ ನಾನು ತುಂಬ ಚೆನ್ನಾಗಿ ಕಟ್ ಮಾಡೋಕ್ಕಾಗಲ್ಲ ಅಂತ ನನಗೆ ಗೊತ್ತು. ಹೀರೋ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಿಡೋಕ್ಕಾಗಲ್ಲ, ಅಫ್ಕೋರ್ಸ್ ಹೀರೋಯಿನ್ ಕ್ಯಾರೆಕ್ಟರೈಸೇಷನ್ ಬಿಡೋಕ್ಕಾಗಲ್ಲ. ಯಾಕಂದರೆ ಸಿನಿಮಾದ ಅರ್ಧ ಪಾರ್ಟ್ ನಾನು ಥಿಯೇಟ್ರಲ್ಲೇ ರಿವೀಲ್ ಮಾಡೋದು. ಅಂದರೆ ಏನೋ ಒಂದು ಅಂಶ ಇದೆ, ಅದನ್ನು ಫಸ್ಟೇ ರಿವೀಲ್ ಮಾಡಲ್ಲ ಅಂತ ಡಿಸೈಡ್ ಆಗಿದ್ದೀನಿ. ಸೊ ಆ ಕಾರಣಕ್ಕಾಗಿ ನಾನು ಅರ್ಧ ಸಿನಿಮಾದಲ್ಲೇ ಟ್ರೇಲರ್ ಕಟ್ ಮಾಡಬೇಕು, ಅರ್ಧ ಸಿನಿಮಾದಲ್ಲೇ ಹೀರೋ ಕ್ಯಾರೆಕ್ಟರ್ ಕಟ್ ಮಾಡಬೇಕು. ಸೊ ಆ ಕಾರಣಕ್ಕಾಗಿ ನಾನು ಬೆಸ್ಟ್ ಅಲ್ಲ, ಇದು ಸಿನಿಮಾಗೆ ಇದು ಬೆಸ್ಟ್ ಅಲ್ಲ ಅಂತ ನನಗೆ ಗೊತ್ತು. ಸ್ಟಿಲ್ ನಾವು ಬಿಡಲೇಬೇಕು, ಆ ಕಾರಣಕ್ಕಾಗಿ ಬಿಡ್ತಾ ಇದ್ವಿ. ಅದು ಬಿಟ್ಟು ಇನ್ನು ಫಸ್ಟಿಂದ ಶುರು ಮಾಡೋದಾದರೆ ಶೀಲಂ ಸರಿಂದ ಹೇಳಿದ್ರೆ ತಮ್ಮ ಫ್ರಮ್ ಬೇರೆ ಅಮ್ಮ ಅಂತಾನೆ ಹೇಳ್ಬೋದು. ಯಾಕಂದರೆ ಸಿಂಪಲಾಗಿ ಇನ್ನೊಂದು ಲವ್ ಸ್ಟೋರಿಲಿ ಅವರು ಕೋ ಡೈರೆಕ್ಟರ್ ಆಗಿ ಬಂದಿದ್ದರು. ಸೊ ಅಲ್ಲಿಂದನೂ ಜೊತೆಲೇ ಇದ್ದೀನಿ. ಈಗಲೂ ಅವರೆಲ್ಲ ಹೀರೋ ಅಂದಾಗ ಅಯ್ಯೋ ನಾನು ಯಾವತ್ತೂ ಅವ್ನು ಕರೆಯೋದೇ ಇಲ್ವಲ್ಲ ಅಂತ. ಯಾಕಂದರೆ ನಿನ್ನೆ ರಾತ್ರಿ 4 ಗಂಟೆಗೆ ನಾವು ಕ್ಯೂಬಲ್ಲಿ ಶೋ ಮುಗಿಸ್ಕೊಂಬಂದಿದ್ದೆ. ಸಿಂಗಾಪುರ್ ಶೋ ಆಗ್ತಿದೆ, ಅಲ್ಲಿ ಅಪ್ಲೋಡ್ ಆದಾಗ 4 ಗಂಟೆಗೆ ಮುಗಿಸ್ಕೊಂಬಂದ. ಸೊ ನಾನು ಅವ್ರನ್ನ ಅಸೋಸಿಯೇಟ್ ಥರನೇ ನೋಡ್ತಾ ಇದ್ದೀನಿ ಎವ್ರಿ ಡೇ. ಅದೊಂದು ಫೀಲ್ ನಾನು ವರ್ಕೇ ಆಗ್ತಿಲ್ಲ ಅವ್ರನ್ನ ಹೀರೋ ಆಗಿ ನೋಡೋಕ್ಕೆ. ಮತ್ತು ರಕ್ಷಿ ಶೆಟ್ಟಿ ಸರ್ ಬಿಟ್ಟ ಮೇಲೆ ನಾನು ಶೀಲಂನೇ ಈ ಪ್ರಾಜೆಕ್ಟ್ಗೆ ಹೀರೋ ಆಗ್ತೀರಾ ಅಂತ ಹೊಸೊಬ್ರನ್ನ ಕೇಳಿದ್ದು. ಅಂದರೆ ಅಫ್ಕೋರ್ಸ್ ರಿಷಿ ಸರ್, ಧನ್ವೀರ್, ದುಷ್ಯಂತ್, ವಿರಾಜ್, ಪ್ರವೀಣ್ ತೇಜ್, ಇನ್ಯಾರಿದ್ದಾರೆ, ಅನಿಲ್ ಶೆಟ್ಟಿ, ಇವರೆಲ್ಲರನ್ನ ಲೈಫಲ್ಲಿ ಬಂದಿದ್ದು ನನ್ನ ಪುಣ್ಯ. ತುಂಬ ಜನ ಬಂದು ಎಲ್ಲೋ ಒಂದು ಕಡೆ ಮಾಸ್ ಹುಡುಗರು ಬಂದಣ್ಣ ಬಜಾರ್ ಥರದ ಮೂವಿ ಮಾಡಿ ಅಂತಾರೆ, ಅಥವಾ ಗದಗ ಸೆಕೆಂಡ್ ಹಾಫ್ ನನ್ನ ಲೈಫಿನ ಬೆಸ್ಟ್ ಮೂವಿ ಅಂತ ಹೇಳ್ತಾರೆ. ಶಾಕಿಂಗ್ ಅಂದರೆ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಡೈಲಾಗ್ಸ್, ನಾನು ಒಂದು ಲವ್ ಸ್ಟೋರಿ ಅಂತೀನಿ, ಇಲ್ಲ ಇನ್ನೊಂದು ಲವ್ ಸ್ಟೋರಿ ಇದು ನಂಗೆ ತುಂಬ ಇಷ್ಟ ಆಗ್ತಾರೆ. ಸೊ ಇವರೆಲ್ಲ ಹೊಸಬ್ರು ಬಂದಿದ್ದಕ್ಕೆ ನನ್ನ ಲೈಫಲ್ಲಿ ಈ ರೀತಿ ಬಂದಿದ್ದು. ಬಟ್ ನಾನು ಫಸ್ಟ್ ಅಪ್ರೋಚ್ ಆಗಿದ್ದು ರಕ್ಷಿ ಶೆಟ್ಟಿ ಸರ್ನ. ಅದು ಬಿಟ್ಟರೆ ಇನ್ನು ಹೊಸಬ್ರು ಅವರೇ ನನ್ಗೆ ಬರ್ತಿದ್ರು. ಸೊ ಅವಾಗ ನನ್ನ ಪ್ರಾಜೆಕ್ಟ್ಗಳು ಕಮಿಟ್ ಆಗ್ತಿದೆ. ಬಟ್ ಅದು ಬಿಟ್ಟು ಇನ್ನೊಂದು ಶೀಲಂ ಸರ್ನ, ಸರ್ ಈ ಪ್ರಾಜೆಕ್ಟ್ ನೀವು ಮಾಡಿ ಅಂತ ಹೇಳಿದ್ದು, ನಾನು ಶೀಲಂಗೆ ಈ ಪ್ರಾಜೆಕ್ಟ್ ಇದು ಮಾಡಿದ್ದು. ಅಂದರೆ ಅವ್ರು ಥ್ರೂ ಔಟ್ ಅವರು ಸಿಂಪಲಾಗಿ ಇನ್ನೊಂದು ಲವ್ ಸ್ಟೋರಿಗೆ ಆರ್ಟಿಸ್ಟ್ ಆಗಬೇಕು ಅಂತ ಬಂದರು. ಬಟ್ ಕೆಲವ್ರು ತುಂಬ ಅಂದರೆ ಸ್ಕೇಲ್ ಥರ ಇರ್ತಾರೆ ವ್ಯಕ್ತಿ. ಅಂದರೆ ತುಂಬ ನೀಟಾಗಿ ಇದೇ ಟೈಮ್ ಪಂಚುಯಾಲಿಟಿ ಇದೇ ನಾವ್ಯಾರೋ ಆ ರೀತಿ ಇರಲ್ಲ, ನಾವ್ಯಾರು ಮೀನ್ಸ್ ನಮ್ಮ ಕೆಟಗರಿಯವರು. ಬಟ್ ಹಂಗಿದ್ದಾಗ ನಾವೇನು ಮಾಡ್ತೀವಿ, ಇವರು ಕರೆಕ್ಟಾಗಿ ವರ್ಕ್ ಫಾಲೋ ಮಾಡ್ತಾರಲ್ಲ ಅಂದ್ಬಿಟ್ಟು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹಾಕೊಂಡು ಅಲ್ಲಿಂದ ಅವರನ್ನೇ ಬರೋ ಎಲ್ಲ ಫಿಲಮ್ಗೂ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೇ ಕಂಟಿನ್ಯೂ ಅದು, ಅಥವಾ ಪ್ರೊಡಕ್ಷನ್ ಡಿಸೈನ್, ಹಂಗೆ ಒಂದೊಂದೇ ಪೋರ್ಷನ್ ತಗೋತಾ ಇದ್ರು. ಒಂದೊಂದು ಸಣ್ಣ ಪಾತ್ರ ಕೊಡ್ತಿದ್ದೆ. ಬಟ್ ಯಾವಾಗಲೂ ಆರ್ಟಿಸ್ಟ್ ಆಗಿ ಅವ್ರನ್ನ ನಾನು ತುಂಬ ಗಮನದಲ್ಲಿ ಇಟ್ಕೊಂಡಿಲ್ಲ. ಒಂದು ಗ್ಯಾಪ್ ಸಿಕ್ತಾಗ ಸೆಂಟ್ರಲ್ಲಿ ಒಂದು ಕತೆ ಮಾಡ್ತಿದ್ದಾಗ ಓಕೆ ಇದು ಏನೋ ಫ್ರೆಶ್ ಫೇಸ್ ಕೇಳ್ತಿದೆ ಅಂದಾಗ ನಾನು ಶೀಲಂ ಸರ್ನ ಸರ್ ನೀವೇ ಮಾಡಿ ಇದು ಅಂತ ಅಂದ್ಕೊಂಡು, ಆಮೇಲೆ ಶ್ರೀನಿಧಿ ಫಿಲಮ್ಸ್ ಅಂತ ಅವ್ರನ್ನ ನೆನೆಸ್ಕೋಬೇಕು ನಾನು, ಯತೀಶ್ ಸರ್. ಯಾಕಂದರೆ ಹೊಸಬ್ರಿಗೆ ಮತ್ತೆ ಕತೆ ಹೇಳಿದಾಗ ಪ್ರೊಡ್ಯೂಸರ್ ಅವರು ಬಂದರು. ಬಟ್ ಅವರೊಂದು ಟೈಮ್ ಟೇಬಲ್ ಕೊಟ್ಟಿದ್ರು. ಅಂದರೆ ಈ ಟೈಮಿಂದ ಈ ಟೈಮಲ್ಲಿ ಮೂವಿ ಮಾಡಿದ್ರೆ ನನಗೆ
ವರ್ಕ್ ಆಗುತ್ತೆ ಅಂತ. ಸರಿ ಸರ್ ಅದನ್ನು ಮುಗಿಸ್ಕೊಡ್ತೀನಿ ಅಂತ ಹೇಳಿದೆ. ಬಟ್ ಡ್ಯೂ ಟು ವೆದರ್ ಕಂಡೀಷನ್ಸ್, ಯಾಕಂದರೆ ಇದು ಬರೀ ಮೋಡ ಕವಿದ ವಾತಾವರಣದ ಟೈಮಲ್ಲೇ ಶೂಟ್ ಮಾಡಬೇಕು ಅಂದ್ಕೊಂಡಿದ್ರಿಂದ ನಮ್ಗೆ ಆಗಲಿಲ್ಲ. ಆ ಟೈಮಲ್ಲಿ ಅವ್ರು ಸ್ವಲ್ಪ ನಾನು ಬ್ಯಾಕ್ಔಟ್ ಆಗ್ತೀನಿ ಅಂದಾಗ ಸರಿ ಅಂದ್ಬಿಟ್ಟು ಒಂದು ಸಲ ಪ್ರೇಮ ಕಥೆ ಒಳಗಡೆ ಇದ್ದೆ. ಆ ಟೈಮಲ್ಲಿ ರಮೇಶ್ ಸರ್ನ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಒಂದ್ಸಲ ಮೂವಿ ನೋಡಿ ಅಂತ. ಸರ್ ರಿಕ್ವೆಸ್ಟ್ ಮಾಡ್ಕೊಂಡು ಬಂದಾಗ ಅವಾಗಲೇ ಒಂದು ನಮಗೆ ಪಾಸಿಟಿವ್ ಬಂದಂಗೆ ಆಯ್ತು, ಒಂದು ಬೂಸ್ಟಪ್ ಬಂತು. ನಾವೇನು ಚಿಕ್ಕ ಬಜೆಟ್ ಅಂದ್ಕೊಂಡಿದ್ದು, ಈ ಸಾಂಗ್ ಎಲ್ಲ ಅಫ್ಕೋರ್ಸ್ ರಮೇಶ್ ಸರ್ ಬಂದಿದ್ದಕ್ಕೆ ಆಗಿದೆ. ಇಲ್ಲಿರೋ ಈ ಸಾಂಗ್ ಎಲ್ಲ ನಾನು ಡಿಲೀಟ್ ಮಾಡಿ ಮೂವಿ ಮಾಡ್ತಿದ್ದೆ. ಹೇಗೆ ಬಂದಾಗ ಒಂದು ಇನ್ನು ಭುಜಬಲ ಪರಾಕ್ರಮ ಅಂತೀವಲ್ಲ ಆ ರೀತಿ ಬಂತು. ಜೊತೆಗೆ ಇನ್ನ ಗೋ ರಮೇಶ್ ಸರ್, ರಂಗರಾಜ ಸರ್ ಬಂದಿಲ್ಲ, ಅವರು ಮತ್ತೆ ಲೋಕೇಶ್ ಅವರು ಇವರೆಲ್ಲ ಇರೋದ್ರಿಂದ ಸೊ ಇನ್ನ ತುಂಬ ದೊಡ್ಡ ಬೆಲ ನಮಗೆ ಬಂದಿದೆ. ಅದು ಬಿಟ್ಟು ಇನ್ನು ಹೊಗಳಬೇಕು ಅಂದ್ರೆ ಬೈ ಕ್ಯಾರೆಕ್ಟರ್ ಶೀಲಮ್ಮ ತುಂಬಾ ಅಂದ್ರೆ ಅದೇ ಹೇಳಿದ್ನೆಲ್ಲ ಸ್ಕೇಲ್ ಹಾಕಿದ ವ್ಯಕ್ತಿ. ಯಾರು ಮಗಂಗೆ ಓಕೆ ಹಿಂಗೆ ಬದುಕಬೇಕು, ಏನು ಡ್ರಿಂಕ್ಸು ಸ್ಮೋಕ್ ಮಾಡಲ್ಲ, ಅಥವಾ ಟೈಮ್ ಪಂಕ್ಚುಯಾಲಿಟಿ ಇರ್ತಾನೆ, ಬೇರೆ ಹುಡುಗರ ಕಣ್ಣೆ ತೆರೆ ನೋಡಲ್ಲ, ಅನ್ಸ್ಬಿಟ್ಟು ಈ ರೀತಿ. ಸೊ ಈ ರೀತಿ ಏನಿದಾವ ಆ ರೀತಿ ಕ್ಯಾರೆಕ್ಟರ್ ಶೀಲಮ್ಮು. ಇನ್ನು ಆಕ್ಟಿಂಗ್ ವೈಸ್ ತುಂಬಾ ಚೆನ್ನಾಗಿ ಮಾಡಿದರೆ, ನಾನು ಏನೇ ಹೇಳಿದ್ರು ಹೊಗಳಿಕೆ ಆಗುತ್ತೆ. ನಾನು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಆಮೇಲೆ ತುಂಬಾ ಕೆಟಗರಿ ಇದೆ. ಅವರು ಲಾಂಗ್ ಏರ್ಸ್ ಇರೋದು, ಗಡ್ಡ ಇರ್ಬೋದು, ಸ್ಕೂಲ್ ಡೇಸ್ ಇರ್ಬೋದು, ಈ ರೀತಿ ಎಲ್ಲ ಅವ್ರಿಗೆ ಸಿಕ್ಕಿರೋದ್ರಿಂದ ಸೊ ಚೆನ್ನಾಗಿ ಕ್ಯಾರಿ ಮಾಡಿದ್ರೆ. ಮೋಡ ಕವಿದ ವಾತಾವರಣ ಸಿನಿಮಾದ ನಾಯಕನಾಗಿ ಸ್ಯಾಂಡಲ್ವುಡ್ಗೆ ಪದಾರ್ಪಣೆ ಮಾಡ್ತಿದ್ದೇನೆ. ಹೀರೋ ಟೀಸರ್ ಮೋಸ್ಟ್ಲಿ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಹೀರೋ ಅಂತ ಬಂದಾಗ ಇದೊಂದು ಪವಾಡನೇ ಹೇಳಬೇಕು. ಯಾಕಂದರೆ ಎಲ್ಲರೂ ಹೀರೋ ಆಗೋಕ್ಕಾಗಲ್ಲ. ಟು ಬಿ ಫ್ರ್ಯಾಂಕ್, ಏನೋ ಅನ್ಬೋದು ಏನೋ ಆಗಿದೆ ಅಂತೇಳಿ. ಬಟ್ ಎಷ್ಟೇ ದುಡ್ಡಿದ್ರು ಹೀರೋ ಆಗ್ಬೇಕು ಅಂದ್ಕೊಂಡ್ರೂ ಆಗಲ್ಲ. ಎಷ್ಟೇ ಆ್ಯಕ್ಟಿಂಗ್ ಸ್ಕಿಲ್ ಇದ್ರು, ಅಂದರೆ ಥಿಯೇಟ್ರಲ್ಲಿ ಎಂತೆಂಥ ಆ್ಯಕ್ಟರ್ಗಳಿದ್ದಾರೆ, ಅವರು ಹೀರೋ ಆಗ್ಬೇಕು ಅಂದ್ಕೊಂಡ್ರೂ ಆಗಲ್ಲ. ಡ್ಯಾನ್ಸ್ ಫೈಟ್ ಎಷ್ಟು ಸಖತ್ತಾಗಿ ಮಾಡಿದ್ರು ಹೀರೋ ಆಗ್ಬೇಕಂದ್ರೂ ಆಗಲ್ಲ. ಮತ್ತು ಲುಕ್ ಕೂಡ ಹ್ಯಾಂಡ್ಸಮ್ ಇರ್ತಾರೆ ಎಲ್ಲರೂ, ಸೊ ಅವರು ಹೀರೋ ಆಗ್ಬೇಕು ಅಂದ್ಕೊಂಡ್ರೂ ಆಗಲ್ಲ. ಸೊ ಇದೆಲ್ಲ ದಾಟಿ ಏನೋ ಒಂದು ಪವಾಡ ಆಗಬೇಕು. ಸೊ ನನ್ನ ಲೈಫಲ್ಲಿ ಈ ಪವಾಡ ಆಗಿದೆ. ಇದಕ್ಕೆ ಕಾರಣ ನಮ್ಮ ಪವಾಡ ಪುರುಷ ಸುನಿ ಸರ್. ಸೊ ನನ್ನ ಸಿನಿ ಜರ್ನಿಯಲ್ಲಿ ಇದನ್ನ ಹೊಗಳ್ಕೊಳಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಬಟ್ ನನ್ನ ಸಿನಿ ಜರ್ನಿಯಲ್ಲಿ ಎಲ್ಲೇ ಹೋದ್ರು, ಏನೇ ಸಾಧಿಸಿದ್ರು, ಆಲ್ ಕ್ರೆಡಿಟ್ಸ್ ಒಂದೊಂದು ಓನ್ಲಿ ಸುನಿ ಸರ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್ ಈ ಆಪರ್ಚುನಿಟಿ. ಡೆಫಿನೆಟ್ಲಿ ಸರ್. ಆ್ಯಂಡ್ ರಮೇಶ್ ಸರ್, ಎಲ್ಲ ಪ್ರೊಡ್ಯೂಸರ್ಸು ಪೇಮೆಂಟ್ ಕೊಡೋದು ನೋಡಿದ್ದೀನಿ. ಬಟ್ ರಮೇಶ್ ಸರ್ ನನಗೆ ಅಕೌಂಟ್ ಡೀಟೇಲ್ಸ್, ಪಾಸ್ವರ್ಡ್, ಚೆಕ್ ಬುಕ್, ಸೇವಿಂಗ್ ಅಥಾರಿಟಿ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಗೋ ರಮೇಶ್ ಸರ್, ಲೋಕೇಶ್ ಸರ್, ಶ್ರೀರಂಗ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾಗೆ ಸುನಿ ಸರ್ ನಾವು ಪರ್ಸನಲಿ ಇಬ್ಬರು ತುಂಬ ಎಫರ್ಟ್ ಹಾಕಿದ್ವಿ ನಮಗೆ. ಯಾಕಂದರೆ ಇಂಡಸ್ಟ್ರಿ ಗೊತ್ತು, ಇಂಡಸ್ಟ್ರಿ ಆಗುವವುಗಳು ಗೊತ್ತು. ಯಾಕಂದರೆ ಇವತ್ತು ಟು ಬಿ ಫ್ರಾಂಕ್ ಅಕ್ಸೆಪ್ಟ್ ಮಾಡಲೇಬೇಕು, ನಮ್ಮ ಇಂಡಸ್ಟ್ರಿ ಡಿಕ್ಲೈನಲ್ಲಿ ಇದೆ ಅಂತೇಳಿ. ಇದಕ್ಕೆ ನನ್ನ ಅನಿಸಿಕೆ ಪ್ರಕಾರ, ಯಾಕಂದರೆ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇದು ಸಿನಿಮಾ ಇಷ್ಟು ವರ್ಷ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದಿಂದ ಇದಕ್ಕೆ ಮೇಜರ್ ಕಾರಣ ಅಂದರೆ ನಮ್ಮ ಸ್ಟಾರ್ಸ್ಗಳು. ಸ್ಟಾರ್ ಸಿನಿಮಾ ಗೆಲ್ಲಬೇಕು, ಸ್ಟಾರ್ಸ್ಗಳು ಗೆಲ್ಲಬೇಕು. ಸ್ಟಾರ್ಸ್ ಗೆದ್ದಾಗಲೇ ನಮ್ಮ ಕನ್ನಡ ಆಡಿಯನ್ಸು ಕನ್ನಡ ಸಿನಿಮಾಗೆ ಅಟ್ಯಾಚ್ ಆಗ್ತಾರೆ. ನಾವು ಹೇಳ್ತಾ ಇರ್ತೀವಿ ಕನ್ನಡ ಆಡಿಯನ್ಸ್ ಸಿನಿಮಾ ನೋಡಲ್ಲ ಅಂತ. ಕನ್ನಡ ಆಡಿಯನ್ಸ್ ಕನ್ನಡ ಸಿನಿಮಾ ನೋಡ್ತಿಲ್ಲ ಅಷ್ಟೇ, ಬಟ್ ಕನ್ನಡ ಆಡಿಯನ್ಸ್ ಎಲ್ಲ ಸಿನಿಮಾಗಳು ನೋಡ್ತಾ ಇದ್ದಾರೆ. ಇದಕ್ಕೆ ಮೇಜರ್ ಕಾರಣನೇ ಸ್ಟಾರ್ಗಳು. ಸೊ ನಾನು ದೇವ್ರ ಹತ್ರ ಪ್ರಾರ್ಥಿಸ್ತೀನಿ, ನಮ್ಮ ಸ್ಟಾರ್ ಸಿನಿಮಾಗಳು ಗೆಲ್ಲಬೇಕು. ಪ್ರತಿ ವರ್ಷ ಎಲ್ಲ ಸ್ಟಾರ್ ಸಿನಿಮಾಗಳು ಗೆಲ್ಲಬೇಕು. ಪ್ಲಸ್ ಈ ಒಂದು ವೇದಿಕೆಯಲ್ಲಿ ಅಪ್ಪು ಸರ್ನ ಮತ್ತೆ ಡೆಫಿನೆಟ್ಲಿ ದರ್ಶನ್ ಸರ್ನ ಮಿಸ್ ಮಾಡ್ಕೊತೀನಿ ಈ ವಿಷಯಕ್ಕೆ ಬಂದಾಗ, ಇದೇ ಸಿನಿಮಾ ಪರ್ಸನ್ ಆಗಿ ಹೇಳ್ಬೇಕಾದ್ರೆ. ಆ್ಯಂಡ್ ಲಕ್ಷ್ಮೀ ಸರ್, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗಲೇ, ನೀವು ಬನ್ನಿ ಸರ್ ಒಂದೇ ನಿಮಿಷ ಪ್ಲೀಸ್. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗಲೇ ನನ್ನ ಬರ್ಡೇ ದಿನ ನನಗೋಸ್ಕರ ಸುನಿ ಗೈಡಿಯಲ್ಲಿ ಆಲ್ರೆಡಿ ಒಂದು ಪಳಗ್ತಾ ಇರೋ ಇವರು ನಮ್ಮಿಬ್ಬರಿಗೂ, ಸುನಿ ಸರ್ಗೂ ನನಗೆ ಐಡಿಯಾನೇ ಇರಲಿಲ್ಲ ಆ್ಯಕ್ಚುಲಿ. ಅದು ನೀವೇ ಒಂದು ದೊಡ್ಡ ಸ್ಪಾರ್ಕ್ ಕ್ರಿಯೇಟ್ ಮಾಡಿಕೊಟ್ರಿ ಒಂದು ಪ್ರೈಮ್ ಟೈಮಲ್ಲಿ. ಒಂದು ಸರ್ ಪ್ಲೀಸ್ ಸರ್, ನನ್ನ ಫಸ್ಟ್ ಎಪಿಸೋಡ್ ಮಾಡಿದ್ದೆ ಇವರು ಲಕ್ಷ್ಮೀ ಸರ್. ಒಂದು ಬಿಗ್ ಥ್ಯಾಂಕ್ಸ್ ಸರ್ ಎಲ್ಲರ ಕಡೆಯಿಂದ. ಆ್ಯಂಡ್ ಈ ಟೀಮ್, ನನ್ನ ಟೀಮ್ ಬಗ್ಗೆ ಹೇಳ್ಬೇಕಂದ್ರೆ, ಈ ಟೀಮ್ ಫಸ್ಟಿಂದನೇ ಹೇಳ್ಕೊಂಡು ಬರ್ತಾ ಇದ್ದೀನಿ. ಯಾರೋ ಸೂಪರ್ ಸ್ಟಾರ್ಗೂ ಮಾಡೋವಂಥ ಕೆಪಾಸಿಟಿ ಇರುವಂಥ ಟೀಮ್. ಯಾಕಂದರೆ ನಮ್ಮ ಸಂತೋಷ್ ಆಗಿರ್ಬೋದು, ಸುನಿ ಸರ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಅಂದರೆ ಒಬ್ಬ ಸೂಪರ್ ಸ್ಟಾರ್ ಇಟ್ಕೊಂಡು ಸಿನಿಮಾ ಮಾಡೋವಂಥವ್ರು ಅಂತ ನನ್ನ ಹಾಕೊಂಡು ಸಿನಿಮಾ ಮಾಡಿದ್ದೆ ನನ್ನ ಪುಣ್ಯ ಅಂತ ಹೇಳ್ಬೋದು. ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ರವಿ, ಅನೂಪ್, ದಯಣ್ಣ, ರಾಘಣ್ಣ, ಸ್ಪೆಷಲಿ ರಾಘಣ್ಣಗೊಂದು ದೊಡ್ಡ ಥ್ಯಾಂಕ್ಸ್. ರಾಘಣ್ಣನಿಂದನೇ ನಮ್ಮ ಸ್ಪಾರ್ಕ್ ಕ್ರಿಯೇಟ್ ಆಗಿದ್ದು. ಆ್ಯಂಡ್ ಮೋಹನ್, ಜೈಶಾಂತ್, ಮಂಜು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಟೀಮೇ ಕಂಪ್ಲೀಟ್ ಮೋಡ ಕವಿದ ವಾತಾವರಣ ಟೀಮ್. ಇದು ಕಂಪ್ಲೀಟ್ಲಿ ಟೆಕ್ನಿಷಿಯನ್ ಟೀಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದ್ರ ಪ್ರಿಪ್ರೇಷನ್ ಬಗ್ಗೆ ಹೇಳ್ಬೇಕಾದ್ರೆ, ಸುನಿ ಸರ್ ಯಾವಾಗಲೂ ನನಗೆ ಫಸ್ಟ್ ಅಂದರೆ ರಿಹರ್ಸಲ್ ಮಾಡ್ತಾ ಇದ್ವಿ. ಈ ಗಣೇಶ್ ಸರ್ ಈ ಥರ ಒಂದು ಡೈಲಾಗ್ ಹೇಳಿದಾಗಲೂ ಈ ಗಣೇಶ್ ಸರ್ ಹೇಳ್ತಾರಲ್ಲ ಆ ಥರ ಹೇಳು ಅಂತೇಳಿ.
ಸೊ ಗಣೇಶ್ ಸರ್ ಸಿನಿಮಾಗಳನ್ನೆಲ್ಲ ಡೌನ್ಲೋಡ್ ಮಾಡಿಕೊಂಡು ಪ್ರತಿ ಕ್ಯಾರೆಕ್ಟರೈಸೇಷನ್ನ ಡಿವೈಡ್ ಮಾಡಿಕೊಂಡೆ. ಆ್ಯಂಡ್ ಗಣೇಶ್ ಸರ್ ಆ್ಯಂಡ್ ಆರ್ ಮಾಧವನ್ ಇಬ್ಬರು ರೆಫರೆನ್ಸ್ ಇಟ್ಕೊಂಡು ನಾನು ಈ ಕ್ಯಾರೆಕ್ಟರ್ ಪ್ಲೇ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್.